ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 18ನೇ ತಾರೀಕಿಂದು. ಇಲ್ಲೇನಾಗುತ್ತೆ, ಕಾಮತ್ ಸರ್ ಏನು ಮಾಡ್ತಾರೆ, ಕಿಶನ್ಗೆ ಫೋನ್ ಮಾಡ್ತಾರೆ. ಕಿಶನ್ ಫೋನ್ ಮಾಡಿದಾಗ ಪೂಜೆ ಹೆಂಗಿದ್ದಾಳೆ ಅಂತ ಕಾಮತ್ ಅವ್ರು ಕೇಳ್ತಾರೆ. ಪರವಾಗಿಲ್ಲ, ಇವಾಗ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡ್ತಿದ್ದಾಳೆ, ಡಾಕ್ಟ್ರು ಸಂಜೆ ಅಷ್ಟರೊಳಗಡೆ ವಾರ್ಡ್ಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ, ಪರವಾಗಿಲ್ಲಪ್ಪ ಇವಾಗ ಅಂತಂದಾಗ, ಹೌದಪ್ಪ ಏನು ಮಾಡೋಕ್ಕಾಗಲ್ಲ, ಪೂಜಾ ತುಂಬ ಒಳ್ಳೆ ಹುಡುಗಿ, ಕೆಲಸ ಮಾಡೋ, ಪೂಜನಿಗೆ ಮನೆ ಕರ್ಕೊಂಡು ಬಂದಮೇಲೆ ಸ್ವಲ್ಪ ದೃಷ್ಟಿ ತೆಗಿಬೇಕು ಕಣೋ, ಅವಳಿಗೆ ತುಂಬಾ ದೃಷ್ಟಿ ಆಗ್ಬಿಟ್ಟೈತೆ, ದೃಷ್ಟಿ ತೆಗಿಬೇಕು ಮೊದಲು ಅಂತ ಅಂತಾರೆ. ಹ್ಞೂನಪ್ಪ ಆಯಿತು ಅಂತಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಸರಿಯಪ್ಪ ಆಯಿತು, ಹುಷಾರು ಕಣೋ ಅಂತ ಹೇಳ್ಬಿಟ್ಟು ಕಾಮತ್ ಅವ್ರು ಫೋನ್ ಕಟ್ ಮಾಡ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಆದಿ ಬರ್ತಾರೆ. ಅಪ್ಪ ಅಂತಂದ್ಬಿಟ್ಟು ಆದಿ ಬಂದು ಕಾಮತ್ ಅವ್ರ ಹತ್ರ ಮಾತಾಡ್ತಿರ್ತಾರೆ. ಅವಾಗ ಆದಿ ನೀನು ಅಂದಾಗ, ಹ್ಞೂಪ್ಪ ಯಾಕಪ್ಪ ಅಂದಾಗ, ಅಲ್ಲ ಇವತ್ತು ನೀನು US ಗೆ ಮೀಟಿಂಗ್ ಹೋಗ್ಬೇಕಾಗಿತ್ತಲ್ಲ, ಇಲ್ಲೇ ಇದೆಯಲ್ಲ ನೀನು ಅಂತ ಅಂದಾಗ, ಇಲ್ಲಪ್ಪ ಅದಕ್ಕೆ ಬ್ರದರ್ನ ಕಳಿಸ್ಕೊಟ್ಟೆ, ಮನೇಲಿ ತುಂಬ ಪ್ರಾಬ್ಲಮ್ಸ್ ಎಲ್ಲ ಆಗಿದೆಯಲ್ಲ, ಅದರಿಂದ ನನಗೆ ಎಲ್ಲೂ ಹೋಗೋಕ್ಕೂ ಮನಸ್ಸಿಲ್ಲ, ಅದರಿಂದ ನಾನು ಮೀಟಿಂಗ್ ಅಟೆಂಡ್ ಮಾಡೋಕ್ಕೆ ಬ್ರದರ್ನ ಕಳಿಸಿದ್ದೀನಪ್ಪ, ಏನು ಪ್ರಾಬ್ಲಮ್ ಇಲ್ಲ, ಬ್ರದರ್ ಎಲ್ಲ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ಆದಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಆವಾಗ ಕಾಮತ್ ಅವ್ರಿಗೆ ಡೌಟ್ ಆಗುತ್ತೆ, ಬ್ರದರಾ, ಇಷ್ಟು ದೊಡ್ಡ ಮೀಟಿಂಗು, ಆಕಸ್ಮಿಕ ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ಕಂಪ್ನಿಗೆ ತುಂಬಾ ಲಾಸ್ ಆಗುತ್ತೆ, ಇಷ್ಟು ನಂಬಿಕೆಗೆ ಒಬ್ಬ ವ್ಯಕ್ತಿನ ಕಳಿಸಿದ್ದಾನೆ ಅಂದರೆ ಯಾರು ಆ ವ್ಯಕ್ತಿ, ಯಾರು ಅಂತ ನಾನು ತಿಳ್ಕೊಬೇಕಲ್ಲ, ಅದು ಬ್ರದರ್ ಅಂತ ಬೇರೆ ಹೇಳ್ತಿದ್ದಾನೆ, ಅಷ್ಟೊಂದು ಇವನಿಗೆ ನಂಬಿಕೆ ಐತೆ ಅಂದರೆ ಆ ಮನುಷ್ಯ ಯಾರು ಇರ್ಬೋದು, ತಿಳ್ಕೊಳ್ಳೋಣ ಇರು ಅಂತ ಹೇಳ್ಬಿಟ್ಟು ಕಾಮತ್ ಅವ್ರು ಏನು ಮಾಡ್ತಾರೆ, ಆಫೀಸಲ್ಲಿ ಒಬ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ ತಕ್ಷಣ ಅವರು, ಸರ್ ನಮಸ್ತೆ ಸರ್ ಅಂದಾಗ, ಹೌದು ಆದಿ ಯಾರೋ ಬ್ರದರ್ನ US ಕಳಿಸಿದ್ದಾನಲ್ಲ, ಯಾರೋ ಮನುಷ್ಯ ಪರವಾಗಿಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸರ್ ತಾಂಡವ್ ಅಂತ ಹೇಳ್ಬಿಟ್ಟು ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇಬ್ಬರು ಬ್ರದರ್ ಅಂತ ತುಂಬ ಕ್ಲೋಸ್ ಆಗಿದ್ದಾರೆ, ಇನ್ಫ್ಯಾಕ್ಟ್ ಈ ಪ್ರಾಜೆಕ್ಟು ಅವರಿಂದನೇ ಸರ್ ಎಲ್ಲ ಸಕ್ಸಸ್ ಆಗಿರೋದು, ಅದರಿಂದ ಆದಿ ಸರ್ ಅವ್ರನ್ನೇ ಕಳಿಸ್ಕೊಟ್ಟಿದ್ದಾರೆ US ಗೆ, ತಾಂಡವ್ ಸರ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಅವ್ರು ಹೇಳ್ತಾರೆ ಆಫೀಸರು. ಅವಾಗ ಹೌದಾ ಅಂತ ಅಂದ್ಬಿಟ್ಟು ಕಾಮತ್ ಅವ್ರು ಕೇಳ್ತಾರೆ. ಹೌದು ಸರ್ ಏನಾದ್ರು ಡೌಟ್ ಇದೆಯಾ ಸರ್, ಇಷ್ಟೊಂದು ಕೇಳ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಆ ಕಡೆಯಿಂದ ಅವರು ಆಫೀಸಲ್ಲಿ ಕೇಳ್ತಾರೆ ಮ್ಯಾನೇಜರು. ಅವಾಗ ಆ ಥರ ಎಲ್ಲ ಏನಿಲ್ಲ, ಸುಮ್ಮನೆ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಫೋನ್ ಮಾಡಿದೆ ಅಷ್ಟೇ, ಏನಿಲ್ಲ ಬಿಡು ಆಯಿತು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಅವಾಗ ಈ ಕಡೆ ತಾಂಡವ್ ಅಂತನಾ, ಈ ಮನುಷ್ಯ ನಾನು ಅಂದ್ಕೊಂಡಿರೋನಲ್ವಾ, ಅಥವಾ ನಾನು ಅಂದ್ಕೊಂಡಿರೋ ಮನುಷ್ಯನೇ ಇವನ, ಇಲ್ಲ ಯಾವುದಕ್ಕೂ ನಾನು ಒಂದು ಸತಿ ಆಫೀಸ್ಗೆ ಹೋಗಿ ಇವನು ಯಾರು ಅಂತ ನಾನು ನೋಡಬೇಕು, ಆಕಸ್ಮಿಕ ನಾನು ಅಂದ್ಕೊಂಡಿರೋನೇ ಇವನಾಗಿರ್ಬೋದು, ಅಂದರೆ ಬಾಗಿನ ಗಂಡ ಅಂತ ಕಾಮತ್ ಅವ್ರಿಗೆ ಗೊತ್ತಿದೆ, ತಾಂಡವು ಅವನೇ ಇರ್ಬೋದಾ ಅಂತ ಕಾಮತ್ ಅವ್ರಿಗೆ ಡೌಟ್ ಬಂದಿದೆ. ಅದರಿಂದ ಅವರು ನಾನು ಒಂದು ಸತಿ ಆಫೀಸ್ಗೆ ಹೋಗಿ ನೋಡಬೇಕು ಯಾರು ಏನು ಅಂತ ಹೇಳ್ಬಿಟ್ಟು, ಅವಾಗ ನನಗೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಮತ್ ಅವರು ಸುಮ್ಮನಾಗ್ತಾರೆ. ಆವಾಗ ಆಫೀಸ್ಗೆ ಹೋಗಿ ನೋಡೋರಿಗೆ ಗೊತ್ತಾಗುತ್ತೆ ಅಂತ ಸುಮ್ಮನಾಗ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಶ್ರೇಷ್ಠ ಕೂತಿರ್ತಾಳೆ. ಆವಾಗ ಅಯ್ಯೋ ಆಫೀಸಲ್ಲಿ ಇಷ್ಟೊಂದು ಕೆಲಸ ಎಲ್ಲ ಮಾಡ್ಕೊಂಡು ಬಂದು ಮನೇಲೂ ಇಷ್ಟೊಂದು ಕೆಲಸ ಇದೆಯಲ್ಲಪ್ಪ, ಮೊದಲೆಲ್ಲ ತಾಂಡವ್ ಕೆಲಸ ಮಾಡೋನು, ಇವಾಗ ತಾಂಡವ್ ಬೇರೆ ಇಲ್ಲ, US ಗೆ ಹೋಗಿದ್ದಾನೆ, ಹೆಂಗಪ್ಪ ನಾನು ಇಷ್ಟೆಲ್ಲ ಕೆಲಸ ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಹೌದು, ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡಬೇಕು, ಮನೇಲಿ ಇದ್ದಾಳಲ್ಲ ತುಂಬ ದೊಡ್ಡ ಲಿಟ್ಲ್ ಪ್ರಿನ್ಸಸ್, ಅವಳ ಕೈಲೇ ಮಾಡಿಸೋಣ, ನಾನು ಯಾಕೆ ಮಾಡಬೇಕು ಕೆಲಸ, ಅವಳ ಕೈಲಿ ಯಾವ ರೀತಿ ಮಾಡಿಸ್ಬೇಕು ಅಂತ ನನಗೆ ಗೊತ್ತು, ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ತನ್ವಿ ಪುಟ್ಟ ಅಂತ ಕರಿತಾಳೆ. ಅವಾಗ ತನ್ವಿ ಮೆತ್ತಗೆ ಶ್ರೇಷ್ಠ ಆಂಟಿ ಅಂತ ಬರ್ತಾಳೆ. ಏನು ಪುಟ್ಟ ಅಂದಾಗ, ಏನು ಮಾಡ್ತಿದ್ದೆ ಅಂತ ಕೇಳ್ತಾಳೆ ಶ್ರೇಷ್ಠ. ಓದ್ಕೋತಿದ್ದೆ ಆಂಟಿ ಅಂದಾಗ, ಹೌದಾ ಅಂತ ಅಂದ್ಬಿಟ್ಟು ಅಂತಾಳೆ. ಅಷ್ಟರಲ್ಲಿ ತನ್ವಿ ಬಂದು ಅವಳು ಸೋಫಾ ಮೇಲೆ ಶ್ರೇಷ್ಠ ಜೊತೆ ಕೂತ್ಕೋತಾಳೆ. ತನ್ವಿ ಪುಟ್ಟ, ಇವತ್ತು ನಿನ್ಗೊಂದು ವಿಷಯ ಹೇಳೋದೇ ಮರ್ತೋದೆ, ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ, ನಿಮ್ಮ ಪೂಜಾ ಚಿಕ್ಕಿ ಹುಷಾರಾಗ್ತಾ ಇದ್ದಾಳೆ, ಡಾಕ್ಟ್ರ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಅಂತ ಅಂದಾಗ, ಹೌದಾ ಅಂದಾಗ, ಹೌದು ನಾನು ಹೋಗಿದ್ದೆ, ನಿನ್ನ ಇನ್ಫಾರ್ಮ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾದೆ ಅಂತ ಅಂದಾಗ, ನೀನೇನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಬಿಡು, ನಾನು ಹೋಗಿ ನೋಡ್ಕೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಹೌದಾ ಅಂತ ಅಂದ್ಬಿಟ್ಟು ತನ್ವಿ ಗೊತ್ತಿಲ್ದಂಗೆ ಎಲ್ಲ ಕೇಳ್ತಾ ಇರ್ತಾಳೆ, ಯಾಕೆಂದರೆ ತನ್ವಿ ಹೋಗಿರೋದು ಇವಳು ಗೊತ್ತಿರಲ್ವಲ್ಲ ಶ್ರೇಷ್ಠಕ್ಕೆ. ಅದರಿಂದ ಹೌದು ಪುಟ್ಟ, ಅಲ್ಲಿ ಹೋಗ್ತಿದ್ದಂಗೆ ನಿಮ್ಮ ಕುಸುಮಾಜಿ ಹೆಂಗೆ ಬೈದ್ರು ಗೊತ್ತಾ, ಆ ಮನೆಯಾಳಿ ತನ್ವಿ ಹಂಗೆ ಹಿಂಗೆ, ನೀನು ಯಾಕೆ ಬಂದೆ ಅಂತ ನನ್ನನ್ನು ಬೈದರು, ನಿನ್ನನ್ನು ಕೆಟ್ಟಾಗೆಲ್ಲ ಏನೇನೋ ಬೈದರು, ಆ ಮನೆಯಾಳಿ ತನ್ವಿಲ್ ಬರೋದೇ ಬೇಡ, ಅವಳು ನನ್ನ ಮೊಮ್ಮಗಳಲ್ಲ, ಅವಳು ನನ್ನ ಪಾಲಿಗೆ ಯಾವತ್ತೂ ಸತ್ತೋಗ್ಬಿಟ್ಲು, ಅವಳು ಇಲ್ಲಿ ಕಾಲು ಇಟ್ಕೂಡ್ದು, ಅವಳು ಏನಾದ್ರು ಇಲ್ಲಿ ಕಾಲಿಟ್ಟರೆ ಕಾಲು ಮುರಿದ್ಬಿಡ್ತೀನಿ ಅಂತೆಲ್ಲ ನಿನ್ನನ್ನು ಬೈದರು ಪುಟ್ಟ, ನನ್ನೂ ಬೈದರು ನಿನ್ನೂ ಬೈದರು ಅಂದಾಗ, ಹೌದಾ ಅಂತ ಅಂದ್ಬಿಟ್ಟು ತನ್ವಿ ಅಂತಾಳೆ. ಹೌದು ಅಂದಾಗ, ಹೌದು ನಾನು ಹೋದಾಗ ಅಜ್ಜಿ ಅಲ್ಲೇ ಇದ್ರಲ್ಲ, ಏನೂ ಮಾತಾಡಲಿಲ್ಲ, ಅಷ್ಟು ಚೆನ್ನಾಗಿ ನಾನು ನೋಡ್ಕೊಂಡು ಕಳಿಸಿದ್ರು, ಅಜ್ಜಿ ಮಾತಾಡಲಿಲ್ಲ, ಈ ಆಂಟಿ ಯಾಕೆ ಈ ಥರ ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ತನ್ವಿ ಅನ್ಕೊತಾಳೆ. ಆಮೇಲೆ ನಿಮ್ಮ ಸುನಂದ ಅಜ್ಜಿ ಇದ್ದಾರಲ್ಲ, ಸುನಂದ ಅಜ್ಜಿ, ಅವ್ರನ್ನು ಆ ತನ್ವಿ ನನ್ನ ಮೊಮ್ಮಗಳೆಲ್ಲ, ಅವಳ್ಯಾಕೆ ಬರ್ತಾಳೆ ಇಲ್ಲಿಗೆ, ಅವಳು ಕೂಡ್ದು ಇಲ್ಲಿಗೆ, ಅವಳೇನಾರು ಹಾಸ್ಪಿಟ್ಲಿಗೆ ಬಂದರೆ ನಾನು ಸುಮ್ಮನಿರಲ್ಲ, ಅಂಥವಳು ಇಂಥವಳು ಅಂತ ನಿನ್ನ ಜೊತೆ ಬಂದಿರೋಳನ್ನ ಇಲ್ಲೇ ಕರ್ಕೊಂಬರ್ತೀಯ ಅಂತ ಅಂದ್ಬಿಟ್ಟು ಮನೆಯಾಳಿ ಹಂಗೆಲ್ಲ ನಿನ್ನನ್ನು ಬೈದ್ರು ಪುಟ್ಟ, ನಿಮ್ಮ ಸುನಂದ ಅಜ್ಜಿ ಕೂಡ ಅಂದಾಗ, ಹೌದಾ ಅಂತ ತನ್ವಿ ಕೇಳ್ತಾಳೆ. ಹೌದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹೇಳ್ತಾಳೆ. ಅವಾಗ ಸುನಂದ ಅವರು ಹೋಗಿ ತನ್ವಿನ ತಗೊಂಡು, ತನ್ವಿ ಪುಟ್ಟ ಅಂತ ಅಂದ್ಬಿಟ್ಟು ಅಳ್ತಿರ್ತಾರಲ್ಲ, ಅದನ್ನ ಜ್ಞಾಪಿಸ್ಕೊಂಡು, ಅಜ್ಜಿ ನನ್ನ ಜೊತೆ ಅಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ, ನಾನು ತಬ್ಗೊಂಡಲ್ಲ ಹತ್ರ ಅಲ್ಲ, ಈ ಶ್ರೇಷ್ಠ ಆಂಟಿನೇ ಏನೋ ಸುಳ್ಳು ಹೇಳ್ತಿದ್ದಾರೆ
ಈ ಆಂಟಿ ಹೇಳ್ತಿರೋದಕ್ಕೂ ಅಲ್ಲಿ ನಡೆದಿರೋದಕ್ಕೂ ವ್ಯತ್ಯಾಸ ತುಂಬಾ ಇದೆಯಲ್ಲ, ಈ ಆಂಟಿ ಎಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೊತಾಳೆ. ಅವಾಗ ಆಮೇಲೆ ಆ ಭಾಗ್ಯನಿಗೆ ನನ್ನ ತಂಗಿಗೆ ಈ ಥರ ಆಗಿದೆ, ನನ್ನ ತಂಗಿ ಇಷ್ಟು ನೋವಲ್ಲಿದ್ದಾಳೆ ಅನ್ನೋದೇ ಇಲ್ಲ, ಅವಳಿಗೆ ಕೆಲಸನೇ ಮುಖ್ಯ ಆಗಿಬಿಟ್ಟಿದೆ. ಇನ್ನೊಂದೇನು ಗೊತ್ತಾ, ಅವಳಿಗೆ ಎಜುಕೇಷನ್ಗಿಂತ ಹೆಚ್ಚಿನ ಕೆಲಸ ಸಿಕ್ಕಿದೆಯಲ್ಲ, ಅದಕ್ಕೆ ಅವಳಿಗೆ ಜಂಬ ಬಂದ್ಬಿಟ್ಟಿದೆ. ಅದರಿಂದ ಅವಳಿಗೆ ಸಂಬಂಧಗಳ ಬೆಲೆನೇ ಗೊತ್ತಿಲ್ಲ, ಅವಳಿಗೆ ವ್ಯಾಲ್ಯೂನೇ ಗೊತ್ತಿಲ್ಲ ಸಂಬಂಧಗಳ ಬಗ್ಗೆ. ಪೂಜಾ ಅಲ್ಲಿದ್ದರೂ ಕೂಡ ಇವಳು ಕೆಲಸನೇ ಮುಖ್ಯ ಆಗಿ ಅಂತ ಆಫೀಸ್ಗೆ ಹೋಗಿದ್ದಾಳೆ. ಇವಳೇನಂತ ಅಕ್ಕ ಇರ್ಬೋದು, ತಂಗಿ ಇಂಥ ಪರಿಸ್ಥಿತಿಲಿ ಇರ್ಬೇಕಾದ್ರೆ ಹೋಗಿದ್ದಾಳಲ್ಲ, ಇವಳೇನು ಸಾಮಾನ್ಯದ ಅಕ್ಕ ಅಲ್ಲ ಬಿಡು ಅಂತ ಅಂದ್ಬಿಟ್ಟು ಭಾಗ್ಯನ ಶ್ರೇಷ್ಠ ಬೈತಿರ್ತಾಳೆ. ಆಮೇಲೆ ಇನ್ನೊಂದೇನು ಗೊತ್ತಾ ಪುಟ, ನೀನು ನಿಮ್ಮ ಅಮ್ಮನ ಜೊತೆ ಇಲ್ಲ ಅನ್ನೋ ಫೀಲೇ ಇಲ್ಲ ಅವಳಿಗೆ. ನನ್ನ ಮಗಳು ನನ್ನ ಜೊತೆ ಇಲ್ವಲ್ಲ ಅಂತ ಆರಾಮಾಗಿ ಖುಷಿಯಾಗಿದ್ದಾಳೆ ಅವಳು. ನಿನ್ನ ಬಗ್ಗೆ ಅವಳಿಗೆ ಸ್ವಲ್ಪನೂ ಕಾಳಜಿನೂ ಇಲ್ಲ, ಯೋಚನೆನೂ ಇಲ್ಲ. ನನ್ನ ಮಗಳು ಹೇಗಿದ್ದಾಳೆ ಏನು ಅಂತಲೇ ಗೊತ್ತಿಲ್ಲ, ಎಂಥ ಅಮ್ಮ ಅಲ್ವಾ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಿರ್ತಾಳೆ. ಅವಾಗ ಆದಿ ಇವಳ ಹತ್ರ ತನ್ವಿ ಹತ್ರ, ತನ್ವಿ ನಿಮ್ಮ ಅಜ್ಜಿ ನಿನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ನಿಮ್ಮ ಅಮ್ಮ ಇವಾಗ ಕೆಲಸದ ಕಡೆ ತುಂಬ ಗಮನನೇ ಕೊಡ್ತಾ ಇಲ್ಲ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಎಷ್ಟೊಂದು ಸತಿ ನಿನ್ನ ವಿಷಯ ಹೇಳ್ಕೊಂಡು ನನ್ನ ಹತ್ರ ಕಣ್ಣೀರಾಕ ಹತ್ತಿದ್ದಾರೆ ತನ್ವಿ ಅಂತ ಆದಿ ಹೇಳಿದ್ನ ನೆನಪಿಸ್ಕೋತಾಳೆ. ಆದಿ ಅಂಕಲ್ ಹೇಳಿದ್ಕೂ ಅಮ್ಮನ ಬಗ್ಗೆ ಇವ್ರು ಹೇಳಿದ್ಕೂ ತುಂಬಾ ವ್ಯತ್ಯಾಸ ಇದೆಯಲ್ಲ. ಅಮ್ಮಂಗೂ ನನಗೂ ಆಗಿರೋ ಕ್ಲಾಶ್ ಅಮ್ಮಂಗೂ ನನಗೆ ಆಗಿರೋ ಕ್ಲಾಶ್ ಅಂದರೆ ಅಮ್ಮಂಗೂ ನನಗೆ ಆಗಿರೋ ಜಗಳನ ಇವರು ಉಪಯೋಗಿಸ್ಕೊಂಡು ನನ್ನ ಅಮ್ಮನ ಮಧ್ಯೆ ತುಂಬಾ ಗ್ಯಾಪ್ ತರ್ತಿದ್ದಾರೆ. ನನ್ನ ಅಮ್ಮನ ದೂರ ಮಾಡಬೇಕು ಅಂತ ಇವ್ರು ಪ್ಲ್ಯಾನ್ ಮಾಡ್ತಿದ್ದಾರೆ. ಇವ್ರ ಬಗ್ಗೆ ನಾನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆಯಲ್ಲ. ಇಲ್ಲ, ಈ ಶ್ರೇಷ್ಠ ಆಂಟಿ ಮೊದಲು ಥರ ಅಲ್ಲ, ಇವ್ರು ಆಡ್ತಿರೋದು ನಾಟಕನ ನಿಜನ ಒಂದೂ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತನ್ವಿ ಅನ್ಕೊತಿರ್ತಾಳೆ. ಆಮೇಲೆ ತನ್ವಿ ಪುಟ್ಟ, ನಿನಗೆ ನಿನ್ನ ಫ್ಯಾಮಿಲಿ ಎಲ್ಲ ಬಿಟ್ಟರು ನಾನಿದ್ದೀನಿ ನಿನ್ನ ಕಡೆಗೆ, ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಪುಟ್ಟ, ನಾನು ನಿನ್ನ ಕೇರ್ ಮಾಡ್ತೀನಿ ಪುಟ್ಟ, ನನ್ನ ಮಗಳಿಗಿನ್ನ ಹೆಚ್ಚಾಗಿ ನಿನ್ನ ನೋಡ್ಕೊತೀನಿ ಪುಟ್ಟ. ನೀನು ನನ್ನ ಎದೆ ಮೇಲೆ ಮಲಿಕೊಂಡ್ರೆ ನನ್ನ ಮಗಳು ನನ್ನ ಹತ್ರ ಇದ್ದಾಳೇನೋ ಖುಷಿ ಇರುತ್ತೆ ಪುಟ್ಟ ಅಂತ ತನ್ನ ಹೆಗ್ಲ ಮೇಲೆ ಮಲಗಿಸ್ಕೊಂಡು, ತನ್ವಿ ಪುಟ್ಟ ಏನು ಅಂದರೆ ತಾಂಡವಿದ್ರೆಲ್ಲ ಕೆಲಸ ಮಾಡ್ತಿದ್ರು, ಕಿಚನೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ, ಇಬ್ಬರು ಹಂಚ್ಕೊಂಡು ಕೆಲಸ ಮಾಡನ್ವಾ ಅಂತ ನೈಸ್ ಹೊಡಿತಾಳೆ. ಇಷ್ಟೆಲ್ಲ ನೈಸ್ ಹೊಡೆದಿದ್ದು ಇದಕ್ಕೆ ಅಂತ ತನ್ವಿ ಗೊತ್ತಾಗೋದೇ ಇಲ್ಲ ಪಾಪ ಮಗುಗೆ. ಅದಕ್ಕೆ ಸರಿ ಅಂದ್ಬಿಟ್ಟು ಬಾ ಅಂತ ಕಿಚನ್ ಕರ್ಕೊಂಡು ಹೋಗ್ತಾಳೆ. ಕಿಚನಲ್ಲಿ ನೋಡು ತನ್ವಿ, ನೀನು ಈ ಪಾತ್ರೆಗಳೆಲ್ಲ ತೊಳೆದ್ಬಿಡು, ನಾನು ಕಿಚನ್ ಸ್ಲ್ಯಾಬೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾಳೆ. ನೋಡೋದು ಎಷ್ಟೊಂದು ಪಾತ್ರೆ ಇರುತ್ತೆ ಪಾಪ. ತನ್ವಿ ಎಲ್ಲ ನೋಡಿಕೊಂಡು ಆಮೇಲೆ ಇವಳು ಶ್ರೇಷ್ಠ ಏನಂತಾಳೆ, ಏನು ನೋಡ್ತಾ ಇದೆಯಾ, ಬೇಗ ಬೇಗ ಕೆಲಸ ಮಾಡು, ಬೇಗ ಕಸ ಗುಡಿಸಿ ಮನೆ ಒರೆಸಿ ಮಲಗಿಬಿಡೋಣ, ಬೆಳಗ್ಗೆ ಎದ್ದಿದ ತಕ್ಷಣ ರೆಡಿಯಾಗಿ ಹೋಗಿ ಸರಿ ಹೋಗುತ್ತೆ. ಇಲ್ಲಾಂದರೆ ಬೆಳಗ್ಗೆ ಕೆಲಸ ಇಟ್ಕೊಂಡ್ರೆ ಕೆಲಸ ಆಗಲ್ಲ. ನೀನು ಒಂದು ಕೆಲಸ ಮಾಡು, ನೋಡಿ ಈ ಪಾತ್ರೆ ತಾಂಡವ್ ತೊಳೆದಿದ್ದಾನೆ ಆದರೆ ಸರಿಯಾಗೇ ತೊಳೆದಿಲ್ಲ, ನೀನು ಇದನ್ನು ತೊಳೆದ್ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಕೊಟ್ಬಿಟ್ಟು ಬೇಗ ಬೇಗ ಮಾಡು ತನ್ವಿ, ನಾನು ರೂಮ್ ಕ್ಲೀನ್ ಮಾಡ್ತಾ ಇರ್ತೀನಿ, ನೀನು ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಪಾಪ ಅಷ್ಟು ಪಾತ್ರೆ ಗುಡ್ಡೆ ಹಾಕ್ಬಿಟ್ಟು ಆ ಹುಡುಗಿಗೆ ತೊಳೆಯೋಕೆ ಬಿಟ್ಬಿಟ್ಟು ಇವಳು, ನಾನೇನು ರೂಮಲ್ಲಿ ಹೋಗಿ ಕೆಲಸ ಮಾಡ್ತೀನಿ ಅಂತ ತಿಳ್ಕೊಂಡಿದ್ಯಾ, ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅಲ್ಲಿಂದ ಹೊಟ್ಬಿಡ್ತಾಳೆ. ಪಾಪ ತನ್ವಿ ಎಷ್ಟೊಂದು ಪಾತ್ರೆ ತೊಳಿತಿರುತ್ತೆ ಮಗು. ಅವಾಗ ನನ್ನಮ್ಮ ನನ್ನ ಕೈಲಿ ಒಂದು ದಿವಸನೂ ಕಷ್ಟದ ಕೆಲಸ ಮಾಡಿಸೇ ಇಲ್ಲ, ಈ ಆಂಟಿ ಇಷ್ಟೊಂದು ಪಾತ್ರೆ ತೊಳೆಯೋಕೆ ಕೊಟ್ಟಿದ್ದಾರೆ, ನನ್ನಮ್ಮ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ಲು ಅಂತ ತನ್ವಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಪಾತ್ರೆ ತೊಳೆಯುತ್ತೆ ಮಗು. ಸರಿ ಪಾತ್ರೆ ತೊಳ್ಕೊಂಡು ಕೂತ್ಕೊಳ್ಳುತ್ತೆ. ಇಲ್ಲಿ ಈ ಕಡೆ ಏನಾಗುತ್ತೆ, ಕುಸುಮ ಅವರು ಆದಿಯವ್ರಿಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಫೋನೇ ರಿಸೀವ್ ಮಾಡಲ್ಲ. ಆಮೇಲೆ ಮೆಸೇಜ್ ಕಳಿಸ್ತಾರೆ, ಫ್ರೆಂಡು ನಿನಗೆ ಈ ಗೆಳತಿ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ನೀನು ನನ್ನನ್ನು ಇವತ್ತು ಮೀಟ್ ಮಾಡಲೇಬೇಕು, ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮೆಸೇಜ್ ಕಳಿಸ್ತಾರೆ. ಆರ ಮೆಸೇಜ್ಗೂ ವಾಯ್ಸ್ ಮೆಸೇಜ್ ಕಳಿಸ್ತಾರೆ, ರಿಪ್ಲೈ ಮಾಡಲ್ಲ. ಸರಿ ನೋಡೋಣ ಇನ್ನೊಂದು ಸತಿ ನಾನು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡ್ತಾರೆ, ಫೋನ್ ಎತ್ತಲ್ಲ. ಮತ್ತೆ ಇನ್ನೊಂದು ಸತಿ ಮಾಡ್ತಾರೆ, ಫೋನ್ ಎತ್ತಲ್ಲ. ಹೌದು, ಈಗ ಫ್ರೆಂಡ್ಗೆ ಏನಾಗಿದೆ, ಭಾಗ್ಯ ಹೇಳ್ದಂಗೆ ಏನೋ ಆಗಿದೆ. ಭಾಗ್ಯ ಹೇಳಿದ್ಲು ಜಗಳ ಇಲ್ಲ, ನಾವಿಬ್ಬರು ಏನೂ ಗಲಾಟೆನೂ ಆಗಿಲ್ಲ, ಏನೂ ಇಲ್ಲ ಅಂತ. ಆದರೆ ಈ ಫ್ರೆಂಡ್ ಏನಕ್ಕೆ ಈ ಥರ ಬದಲಾಗಿದ್ದಾನೆ, ಇಲ್ಲ ಇದರಲ್ಲಿ ಏನೋ ಕಾರಣ ಇದೆ. ಭಾಗ್ಯ ಹೇಳ್ದಂಗೆ ಇದರಲ್ಲಿ ಏನೋ ಕಾರಣ ಇದೆ. ಕಾರಣ ಇಲ್ದಲೇ ಇಷ್ಟು ದೊಡ್ಡ ನಿರ್ಧಾರ ನನ್ನ ಫ್ರೆಂಡ್ ತೊಗೊಳಲ್ಲ. ಈ ಥರ ಮೊದಲಿಂದ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ತಿದ್ದನು, ಈಗ ಸಡನ್ನಾಗಿ ಈ ಥರ ಮಾಡ್ಕೊತಿದ್ದಾನೆ ಅಂದರೆ ಇದರಲ್ಲಿ ಏನೋ ದೊಡ್ಡ ಕಾರಣನೇ ಇದೆ. ಅದೇನು ಅಂತ ನಾನು ತಿಳ್ಕೊಬೇಕು. ನನ್ನ ಫ್ರೆಂಡು ಕಾರಣ ಇಲ್ದಲೇ ಯಾವ ಕೆಲಸನೂ ಮಾಡಲ್ಲ, ಅಷ್ಟು ಖುಷಿಯಾಗಿ ನಮ್ಮ ಜೊತೆ ಇತ್ತು ನನ್ನ ಫ್ರೆಂಡು. ಇವಾಗ ಈ ಥರ ಬದಲಾಗಿದ್ದಾನೆ ಅಂದರೆ ಏನೋ ಇದೆ. ಇದೇನು ಅಂತ ನಾನು ಕಂಡುಹಿಡಿಲೇಬೇಕು, ನಾನು ಕಂಡುಹಿಡಿದಲೇ ಬಿಡೋಳಲ್ಲ. ಈ ಕುಸುಮ ಒಂದು ಸತಿ ಕೈ ಇಟ್ಮೇಲೆ ಆ ಕೆಲಸ ಮಾಡೇ ಮಾಡ್ತಾಳೆ. ಇದರಲ್ಲಿ ಯಾರಿದ್ದಾರೆ ಏನು ಅಂತ ನಾನು ವಿಷಯ ತಿಳ್ಕೊಳ್ಳೇಬೇಕು. ನಾನು ಇವತ್ತೇನೇ ಆಗಲಿ ನನ್ನ ಫ್ರೆಂಡ್ನ ಮೀಟ್ ಮಾಡೇ ಮಾಡ್ತೀನಿ, ಹೋಗ್ತೀನಿ ಅಂತ ಕುಸುಮ ಅನ್ಕೊಂತಿರ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಪಾಪ ತನ್ವಿ ರೆಡಿ ಆಗಿಬಿಟ್ಟು 2 ಡಬ್ಬಿನೂ ತಗೊಂಡು ಟಿಫನ್ ಡಬ್ಬಿ ಬಾಕ್ಸ್ನ, ಆಂಟಿ ತೊಗೊಳ್ಳಿ ನಿಮಗೊಂದು ನನಗೊಂದು, ಟೈಮ್ ಆಯಿತು ಕಾಲೇಜ್ಗೆ ಅಂದಾಗ, ಸರಿ ಬಾ ತನ್ವಿ ಅಂತ ಆಚೆ ಕರ್ಕೊಂಡೋಗ್ಬಿಟ್ಟು ಮನೆ ಬೀಗ ಹಾಕ್ಬಿಟ್ಟು, ಸರಿ ಬಾಯ್ ತನ್ವಿ ಅಂತ ಹೋಗ್ತಾ ಇರ್ತಾಳೆ ಶ್ರೇಷ್ಠ ಬಡ ಅಂತ. ಆಂಟಿ ನನ್ನನ್ನು ಡ್ರಾಪ್ ಮಾಡಬೇಕು, ನೀವು ಹೋಗ್ತಾ ಇದ್ರೆ ನಿಮಗೋಸ್ಕರ ಕಾಯ್ತಿದ್ದೀನಿ ನಾನು, ಆಂಟಿ ಅಂತ ಪಾಪ ತನ್ವಿ ಕೂತ್ಕೊಳ್ಳುತ್ತೆ. ಅವಳು ಶ್ರೇಷ್ಠ ಮುಂದೆ ಹೋಗ್ಬಿಟ್ಟು, ಏನೋ ಒಂದು 2 ದಿವಸ ಇವಳನ್ನ ಡ್ರಾಪ್ ಮಾಡಿದ್ರೆ ಇವಳಿಗೆ ದಿನ ಡ್ರಾಪ್ ಮಾಡೋಕೆ ನಾನೇನು ಇವಳು ಕೇಳಿಸ್ತಾವಳೆ ಅಂತ ಹೇಳ್ಬಿಟ್ಟು ಪಾಪ
ತನ್ವಿನ ಅಲ್ಲೇ ಬಿಟ್ಬಿಟ್ಟು ಶ್ರೇಷ್ಠ ಹೊಟ್ಟೆ ಹೋಗ್ಬಿಡ್ತಾಳೆ. ಆವಾಗ ತನ್ವಿ ಛೇ ಇವು ಆಂಟಿ ಡ್ರಾಪ್ ಮಾಡಿದೆ ಅಂತ ಮಾಡಲೇ ಇಲ್ವಲ್ಲ ನನ್ನ ಅಂತ ಪಾಪ ಮಗು ಕಾಲೇಜ್ಗೆ ಹೋಗುತ್ತೆ. ಸರಿ ಇಲ್ಲಿ ಈ ಕಡೆ ಏನಾಗುತ್ತೆ, ಕಿಶನ್ ಯೋಚನೆ ಮಾಡ್ಕೊ ಕೂತಿರ್ತಾರೆ. ಭಾಗ್ಯ ಟಿಫನ್ ತೊಗೊಂಡು ಬರ್ತಾರೆ. ಬಂದಿದ ತಕ್ಷಣ ಕಿಶನ್ ಅಂತಾರೆ ಅದಕ್ಕೆ ಅಂದಾಗ, ಕಿಶನ್ ಏನು ಯೋಚನೆ ಮಾಡಬೇಡಿ ದೇವ್ರಿದ್ದಾರೆ ತೊಗೊಳ್ಳಿ ಟಿಫನ್ ಮಾಡಿ ಅಂದಾಗ, ಅಯ್ಯೋ ಅದಕ್ಕೆ ನಾನೇನೋ ಮಾಡ್ಕೋತಿದ್ದೆ ನೀವ್ಯಾಕೆ ತೊಗೊಂಡು ಬಂದ್ರ ಅಂತ ಕಿಶನ್ ಹೇಳ್ತಾನೆ. ಪರವಾಗಿಲ್ಲ ಟಿಫನ್ ಮಾಡಿ, ನೀವು ತಿಂಡಿ ತಂದಿದ್ದೀನಿ, ಯೋಚನೆ ಮಾಡ್ಕೊಂಡು ಕೂತ್ಕೊಂಬೇಡಿ, ತಿನ್ನಬೇಕು ಆಯಿತಾ ಅಂದಾಗ, ಸರಿ ಅದಕ್ಕೆ ಆಯಿತು ನೀವು ಯಾಕೆ ತೊಂದರೆ ತೊಗೊಂಡ್ರ ಅಂತ ಅಂದ್ಬಿಟ್ಟು ಕಿಶನ್ ಕೇಳ್ತಾನೆ. ಅವಾಗ ಅದರಲ್ಲಿ ತೊಂದರೆ ಇಲ್ಲ ಏನೂ ಇಲ್ಲಪ್ಪ, ನೀವು ಖುಷಿಯಾಗಿದ್ದರೆ ಸಾಕು. ಇನ್ನೊಂದು ತೊಗೊಳ್ಳಿ ಅಂದ್ಬಿಟ್ಟು ಬ್ಯಾಗಿಂದ ಒಂದು ಕುಂಕುಮ ದೇವ್ರದ್ದು ಕುಂಕುಮನ ಪಟ್ನಾನ ಕಿಶನ್ ಕೈ ಕೊಟ್ಟು, ಇದನ್ನು ಪೂಜೆ ನೋಡೋಕೆ ಒಳಗಡೆ ಹೋಗ್ತಿರಲ್ಲ ಅವಳ ಹಣೆಗಿಡಿ ಅಂತ ಅಂದಾಗ, ಏನಿದು ಅದಕ್ಕೆ ಅಂತ ಕೇಳ್ತಾನೆ ಕಿಶನು. ಇದು ದೇವ್ರದ್ದು ಕುಂಕುಮ, ದೇವ್ರಿಗೆ ಅವಳ ಹೆಸರಲ್ಲಿ ಪೂಜೆ ಮಾಡಿಸಿದ್ದೆ ಅದಕ್ಕೆ ಅಂತ ಕಿಶನ್ಗೆ ಭಾಗ್ಯ ಹೇಳ್ತಾರೆ. ಕಿಶನು ಬರೀ ಪೂಜೆ ಮಾಡಿಸಿದ್ರ ಅಥವಾ ಅರ್ಕೆ ಹೊಡ್ಕೊಂಡ್ರ ಮಂಡಿ ಸೇವೆ ಉಪವಾಸ ವ್ರತ ಅಂತ ಹೇಳ್ಬಿಟ್ಟು ಅಂದಾಗ, ಏನಿಲ್ಲ ಕಿಶನ್ ಆ ಥರ ಎಲ್ಲ ಏನಿಲ್ಲ, ಅವಳು ಹುಷಾರಾಗಲಿ ಅಂತ ಅವಳ ಹೆಸರಲ್ಲಿ ಪೂಜೆ ಮಾಡಿಸಿದ್ದೆ ಅಷ್ಟೇ ಅಂತಂದಾಗ, ಆಮೇಲೆ ನೀವೆಷ್ಟು ಒಳ್ಳೆ ಮನಸ್ಸಿದೆ, ನೀವು ಪೂಜೆ ಹರಕೆಯಿಂದನಾದರೂ ಪೂಜೆ ಬೇಗ ಹುಷಾರಾಗ್ತಾಳೆ ದೇವ್ರ ದಯದಿಂದ ಅಂತ ಕಿಶನ್ ಅಂತಾನೆ. ಅದೇ ಸಮಯಕ್ಕೆ ಡಾಕ್ಟ್ರ್ ಬರ್ತಾ ಇರ್ತಾರೆ. ಭಾಗ್ಯ ಡಾಕ್ಟ್ರ್ ಬರ್ತಾ ಇದ್ದಾರೆ ಅಂದಾಗ, ಡಾಕ್ಟರ್ ನಮ್ಮ ಪೂಜೆ ಹೆಂಗಿದ್ದಾಳೆ ಅಂತ ಭಾಗ್ಯ ಡಾಕ್ಟ್ರ್ ಕೇಳ್ತಾಳೆ. ಇಲ್ಲ ಏನಿಲ್ಲ ಚೆನ್ನಾಗಿದ್ದಾರೆ, ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಾ ಇದ್ದಾರೆ, ಹುಷಾರಾಗಿದ್ದಾರೆ, ಸಂಜೆ ಅಷ್ಟರಲ್ಲೇ ವಾರ್ಡ್ಗೆ ಹಾಕ್ತೀವಿ ನಾವು ಅಂತ ಹೇಳ್ಬಿಟ್ಟು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಡಾಕ್ಟ್ರ್ ಹೇಳ್ತಾರೆ. ಥ್ಯಾಂಕ್ಸ್ ಡಾಕ್ಟ್ರ್ ಅಂತ ಹೇಳ್ಬಿಟ್ಟು ಈ ಕಡೆ ಕಿಶನ್ ಹತ್ರ ಬರ್ತಾಳೆ ಭಾಗ್ಯ. ಕಿಶನು ನೋಡಿದ್ರೆ ಅದಕ್ಕೆ ನಿಮ್ಮ ಪೂಜೆ ಎಷ್ಟು ಬೇಗ ಫಲಿಸ್ಬಿಡ್ತು, ಪೂಜೆ ಹುಷಾರಾಗ್ತಿದ್ದಾಳೆ ಅಂದಾಗ, ಹೌದು ನೀವು ಅಂದ್ಕೊಂಡಂಗೆ ಅಲ್ಲ ಕಿಶನ್, ಪೂಜಾ ನನ್ನ ದೊಡ್ಡ ಮಗಳಿದ್ದಂಗೆ, ತನ್ವಿ ನನ್ನ ಚಿಕ್ಕ ಮಗಳು ಅಂದಾಗ, ಹೌದು ನೀವು ಪೂಜೆನ ಮೇಲೆ ಎಷ್ಟು ಪ್ರೀತಿ ನಂಬಿಕೆ ವಿಶ್ವಾಸ ಇಟ್ಟಿದ್ರೋ, ನಿಮ್ಮ ಪ್ರೀತಿ ಹರಕೆ ಆರೈಕೆಯಿಂದ ಪೂಜೆ ಬೇಗ ಹುಷಾರಾಗ್ತಾಳೆ, ನಿಮ್ಮಂಥ ಅಕ್ಕನಿಗೋಸ್ಕರನಾರು ಅವಳು ಹುಷಾರಾಗಲೇಬೇಕಲ್ವ ಅಂತ ಕಿಶನ್ ಹೇಳ್ತಾನೆ. ಆವಾಗ ಹೌದು ಕಿಶನ್, ಪೂಜಾ ನನ್ನ ದೊಡ್ಡ ಮಗಳು, ನನ್ನ ತನ್ವಿ ನನ್ನ ಚಿಕ್ಕ ಮಗಳು ಅಂತ ಭಾಗ್ಯ ಹೇಳ್ತಾರೆ. ಹೌದು ನಾನು ಹೇಳೋದೇ ಮರ್ತುಬಿಟ್ಟೆ, ನಿನ್ನೆ ತನ್ವಿ ಬಂದಿದ್ಲು ಪೂಜೆ ನೋಡೋಕ್ಕೆ ಅಂದಾಗ, ಭಾಗ್ಯ ತನ್ವಿ ಬಂದಿದ್ಲ ಅಂದಾಗ, ಹೌದು ತನ್ವಿ ಬಂದಿದ್ಲು ಪೂಜೆ ನೋಡೋಕ್ಕೆ, ಮಾತಾಡಿದ್ಲು, ಇನ್ಫ್ಯಾಕ್ಟ್ ಅವಳಿಗೆ ನಂಗೆ ಧೈರ್ಯ ತುಂಬಿದ್ಲು, ಹಿಂಗಲ್ಲ ಚಿಕ್ಕಪ್ಪ ನೀವು ಹುಷಾರಾಗಿರಿ, ಧೈರ್ಯವಾಗಿರಿ, ಪೂಜೆ ಚಿಕ್ಕಿ ಸ್ಟ್ರಾಂಗು, ಬೇಗ ಬರ್ತಾರೆ ಹುಷಾರಾಗಿ ಅಂತೆಲ್ಲ ಧೈರ್ಯ ತುಂಬಿದ್ಲು. ಅವಾಗ ನಂಗೆ ನಿಮ್ಮನ್ನೇ ನೆನಪಾಯಿತು, ಸೇಮ್ ನಿಮ್ಮ ಥರನೇ ನಿಮ್ಮ ತನ್ವಿ, ಸೇಮ್ ನೀವು ಯಾವ ರೀತಿನೋ ಧೈರ್ಯ ಕೊಡ್ತೀರೋ ಅದೇ ಥರ ಧೈರ್ಯ ಕೊಡ್ತಾಳೆ ತನ್ವಿ ಅಂದಾಗ, ಹೌದು ಕಿಶನ್ ಮಕ್ಕಳಿಗೆ ಚಿಕ್ಕಿ ಅಂದರೆ ಪ್ರಾಣ ಅಂದಾಗ, ಹೌದು ಅಂತ ಅಂದ್ಬಿಟ್ಟು ಕಿಶನ್ ಭಾಗ್ಯ ಅಲ್ಲಿ ಮಾತಾಡ್ತಿರ್ತಾರೆ. ಇಲ್ಲಿ ಈ ಕಡೆ ಏನಾಗುತ್ತೆ, ತನ್ವಿ ಕಾಲೇಜ್ ಮುಗಿಸ್ಕೊಂಡು ಶ್ರೇಷ್ಠಂಗೆ ಕಾಲ್ ಮಾಡ್ತಾಳೆ. ಶ್ರೇಷ್ಠಂಗೆ ಕಾಲ್ ಮಾಡಿ ಫೋನೇ ರಿಸೀವ್ ಮಾಡಲ್ಲ ಶ್ರೇಷ್ಠ. ಅವಾಗ ಮತ್ತೆ ಕಾಲ್ ಮಾಡ್ತಾಳೆ. ಇವ್ರು ಶ್ರೇಷ್ಠ ಪಾರ್ಟಿ ಮಾಡ್ತಿರ್ತಾಳೆ, ಪ್ರಿಯಾ ಅವ್ರ ಜೊತೆಗೆಲ್ಲ ಪಾರ್ಟಿ ಮಾಡ್ತಿರ್ತಾಳೆ. ಮತ್ತೆ ಫೋನ್ ಕಟ್ ಮಾಡ್ತಾಳೆ ಶ್ರೇಷ್ಠ. ತನ್ವಿ ಇದ್ಯಾಕೆ ಈ ಶ್ರೇಷ್ಠ ಅಂತ ಈ ಥರ ಇದ್ದಾರಲ್ಲ, ಅಪ್ಪ US ಹೋದ್ಮೇಲೆ ಇವ್ರು ಯಾಕೆ ಈ ಥರ ಚೇಂಜ್ ಆಗಿದ್ದಾರೆ, ಇವ್ರು ಚೇಂಜ್ ಆಗಿದ್ದಾರಾ ಅಥವಾ ಇದ್ದಿದ್ದೇ ಹಿಂಗೆ ನಾನು ತಪ್ಪು ತಿಳ್ಕೊಂಬಿಟ್ನಾ ಅಂತ ಅಂದ್ಬಿಟ್ಟು ತನ್ವಿ ಅಂದ್ಕೊಂಡು, ಇಲ್ಲ ಮತ್ತೆ ಕಾಲ್ ಮಾಡ್ತೀನಿ, ಅಟ್ಲೀಸ್ಟ್ ಬರ್ತೀನಿ ಬರಲ್ಲ ಅಂತನಾರು ಹೇಳ್ಬೇಕಲ್ವ ಅಂತ ಮತ್ತೆ ಕಾಲ್ ಮಾಡ್ತಾಳೆ ಶ್ರೇಷ್ಠಂಗೆ. ಶ್ರೇಷ್ಠ ಫೋನ್ ಎತ್ಬಿಟ್ಟು ಒಂದು ಸೆಕೆಂಡ್ ಅಂತ ಪ್ರಿಯ ಅವ್ರಿಗೆಲ್ಲ ಹೇಳ್ಬಿಟ್ಟು ಆ ಕಡೆ ಹೋಗಿ, ತನ್ವಿ ಕಾಲ್ ಕಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಬ್ಯುಸಿ ಇದ್ದೀನಿ ಅಂತ ಅರ್ಥ ತಾನೆ, ಮತ್ತೆ ಯಾಕೆ ಫೋನ್ ಮಾಡ್ತೀನಿ ನೀನು ಅಂತ ಅಂದ್ಬಿಟ್ಟು ಶ್ರೇಷ್ಠಂಗೆ ತನ್ವಿಗೆ ರೇಗ್ಬಿಡ್ತಾಳೆ. ಇವಾಗ ತನ್ವಿ, ಆಗಲ್ಲ ಆಂಟಿ ನೀವು ಕರ್ಕೊಂಡೋಗಿ ಬರ್ತೀನಿ ಅಂದ್ರಲ್ಲ ಅದಕ್ಕೆ ಅಂದಾಗ, ಇಲ್ಲ ನನ್ನ ಕೆಲಸ ತುಂಬ ಬ್ಯುಸಿ ಇದೆ ಈಗ ಆಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿದ್ದೀನಿ ಅಂತ ಹಾಗೆ ಲೈನಲ್ಲಿ ಇಟ್ಕೊಂಡ್ಬಿಡ್ತಾಳೆ. ಅವಾಗ ಪ್ರಿಯಾ ಕೇಳ್ತಾಳೆ, ಯಾರು ಮೇಡಮ್ ಅಂದಾಗ, ಅಯ್ಯೋ ನಮ್ಮ ಮನೆಗೆ ಒಬ್ಬಳು ಬಂದು ಒಕ್ಕರಿಸ್ಕೊಂಡಿದ್ದಾಳೆ ಅವಳ್ದು ಅಂತ ಹೇಳ್ಬಿಡ್ತಾಳೆ. ಅದನ್ನು ತನ್ವಿ ಕೇಳಿಸ್ಕೊಂಡ್ಬಿಡ್ತಾಳೆ. ಯಾಕೆಂದರೆ ತನ್ವಿ ಲೈನಲ್ಲಿ ಇರ್ತಾಳೆ, ಶ್ರೇಷ್ಠ ಫೋನ್ ಕಟ್ ಮಾಡಿರಲ್ಲ, ಆ ಫೋನ್ ಹಂಗೆ ಲೈನಲ್ಲಿ ಇರುತ್ತೆ. ತನ್ವಿ ಕೇಳಿಸ್ಕೊಂಡ್ಬಿಡ್ತಾಳೆ. ಆಂಟಿ ಈ ಥರ ಎಲ್ಲ ನನ್ನ ಅಂದ್ಕೊಂಡ್ರ ಅಂತ ಹೇಳ್ಬಿಟ್ಟು ತನ್ವಿ ತುಂಬಾ ಬೇಜಾರಾಗ್ಬಿಡ್ತಾಳೆ ಪಾಪ. ಅವಾಗ ಆಮೇಲೆ ಸರ್ ಈ ಕಡೆ ಏನಾಗುತ್ತೆ, ಕುಸುಮರು ಮೀಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆದಿ ಆಫೀಸಿಗೆ ಬರ್ತಾರೆ. ವಾಚ್ಮ್ಯಾನ್ ಆದಿ ಆಫೀಸಿಂದ ಒಳಗಡೆ ಬಿಡಲ್ಲ ಕುಸುಮರ್ನ, ಜೋರಾಗಿ ಕಿರ್ಚಾಡ್ತಿರ್ತಾರೆ. ಕುಸುಮರ್ ನಾನು ಒಳಗಡೆ ಹೋಗಬೇಕು, ನಾನು ಯಾರು ಅಂತ ಗೊತ್ತಾ. ಅವಾಗ ಸೆಕ್ಯೂರಿಟಿ, ಸರ್ ಯಾರೋ ಒಬ್ರು ಹೆಂಗ್ಸ್ ಬಂದು ತುಂಬ ಜೋರು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಆದಿ ಹೌದಾ ಅಂದ್ಬಿಟ್ಟು ಎದ್ದು ಬರ್ತಾರೆ. ಅವಾಗ ನೋಡೋರು ಕುಸುಮರ್ ನಿಂತಿರ್ತಾರೆ. ಗೆಳತಿ ನೀವಾ ಅಂದಾಗ, ಹೌದು ನಾನೇ, ನಾನು ಫೋನ್ ಮಾಡೋರು ನೀನು ಎತ್ತಿರಲಿಲ್ಲ, ಮೆಸೇಜ್ ಮಾಡೋರು ನೀನು ನೋಡಲಿಲ್ಲ, ಅದರಿಂದ ಇಲ್ಲಿಗೆ ಬಂದೆ ನಾನು ನಿನ್ನ ಜೊತೆ ಮಾತಾಡೋಕ್ಕೆ ಅಂದಾಗ, ಸರಿ ಆಯಿತು ಬನ್ನಿ ಗೆಳತಿ ಒಳಗಡೆ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಅವಾಗ ಕುಸುಮರ್ ಸೆಕ್ಯೂರಿಟಿಗೆ, ನೋಡ್ದಾ ನಾನು ಯಾರು ಅಂತ ಗೊತ್ತಾಯ್ತಾ ಅಂದಾಗ ಸೆಕ್ಯೂರಿಟಿ ತಲೆ ಬಗ್ಗಿಸ್ತಾರೆ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊತೀನಿ. ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ. ಮತ್ತು ಯಾರ್ಯಾರು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿರೋರು ತುಂಬ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.